ಅಕಾಡೆಮಿಕ್ಸ್ ತಗೊಂಡ್ವಿ, ಓದಿದ್ವಿ, ಬರೆದ್ವಿ ಅಂತಲ್ಲ. ಇಟ್ ಟೆಸ್ಟ್ ಯುವರ್ ಎಂಟೈರ್ ಪರ್ಸನಾಲಿಟಿ, ಹೋಲಿಸ್ಟಿಕ್ ವ್ಯೂ. ನೀವು ಬರೆಯುವ ಉತ್ತರ, ನೀವು ಕೊಡುವ ಆ ಇಂಟರ್ವ್ಯೂನ ಸಂದರ್ಶನದ ಉತ್ತರಗಳಲ್ಲಿ ನಿಮ್ಮ ವ್ಯಕ್ತಿತ್ವ ಇಣಿಕೆ ಹಾಕ್ತಾ ಇರುತ್ತೆ. ಎಕ್ಸ್ಪ್ಲೇನ್, ಅನಾಲಿಸಿಸ್, ಎಲುಸಿಡೇಟ್, ಕಮೆಂಟ್ ಅಂತ ಕೇಳಿದಾಗ, ಗಿವ್ ಯುವರ್ ಒಪಿನಿಯನ್ ಅಂತ ಕೇಳಿದಾಗ ನೀವು ಬರೆಯುವ ಉತ್ತರದಲ್ಲಿ ನಿಮ್ಮ ವ್ಯಕ್ತಿತ್ವ ಇಣಿಕೆ ಹಾಕ್ತಾ ಇರುತ್ತದೆ. ಭಾರತ ದೇಶದ ಸಂವಿಧಾನದ ಬಗ್ಗೆ ಇರಲಿ, ಫೆಡರಲ್ ಸಿಸ್ಟಮ್ ಬಗ್ಗೆನೇ ಇರಲಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಆಗಿರಲಿ, ರಿಸರ್ವೇಶನ್ ಬಗ್ಗೆ ಆಗಿರಲಿ, ಕಮ್ಯುನಲಿಸಂ ಬಗ್ಗೆ ಆಗಿರಲಿ, ಕ್ಯಾಸ್ಟಿಸಂ ಬಗ್ಗೆ ಆಗಿರಲಿ, ರೂರಲ್ ವರ್ಸಸ್ ಅರ್ಬನ್ ಆಗಿರಲಿ, ಸೈನ್ಸ್ ವರ್ಸಸ್ ಆರ್ಟ್ಸ್ ಆಗಿರಲಿ, ವೆಸ್ಟ್ ವರ್ಸಸ್ ಈಸ್ಟ್ ಆಗಿರಲಿ, ಯಾವುದೇ ಪ್ರಶ್ನೆಗಳಿರಲಿ, ನೀವು ಬರೆಯುವ ಉತ್ತರದಲ್ಲಿ ನಿಮ್ಮ ವ್ಯಕ್ತಿತ್ವ ಇಣಿಕೆ ಹಾಕ್ತಾ ಇರುತ್ತೆ. ದಟ್ ವಿಲ್ ಬಿ ಪೀಪಿಂಗ್. Then how we will project yourself? You need not copy us. You are unique. You are unique. Believe that first. And you can do it. Even a common man can do it. I have 100 examples to give. 100 ಉದಾಹರಣೆಗಳು ನನ್ನ ಹತ್ರ ಇದೆ. ಆ ಉದಾಹರಣೆಗಳನ್ನು ಇವಾಗ ಹೇಳಲ್ಲ. ನೀವು ಮಾಡಬಹುದು. ಒಬ್ಬ ಕಾಮನ್ ವ್ಯಕ್ತಿನೂ ಕೂಡ ಈ ಪರೀಕ್ಷೆಯಲ್ಲಿ ಪಾಸ್ ಆಗ್ತಾನೆ, ಆಗಿದ್ದಾರೆ, ಆಗುತ್ತಾರೆ, ಆಗುತ್ತಿರುತ್ತಾರೆ. ಸೊ ವಾಟ್ ಶುಡ್ ಯು ಡೂ? ಏನ್ ಮಾಡ್ಬೇಕಪ್ಪ ಅದಕ್ಕೆ? ಕಾಮನ್ ಮನುಷ್ಯನು ಬರಿಬಹುದು. ನಾನು ಈ ಕಾರಣಕ್ಕಾಗಿ, ಯಾವ ಕಾರಣಕ್ಕಾಗಿ, ನನಗೊಂದು ಹಂಗೆ, ನಾನು ಯಾವ ಕಾರಣಕ್ಕಾಗಿ ಆದ್ವಿ ಅಂತಂದ್ರ, ನಮ್ದು ನೀಲ್ಗುಂದ ಅಂತ ಗದಗ ಜಿಲ್ಲೆ ಒಂದು ಸಣ್ಣ ಹಳ್ಳಿ. ಸಂತಿಗೆ ಬರ್ತಾ ಇದ್ವಿ ನಾವು. ಸಂತಿಗೆ ಬಂದಾಗ ನೆಗಡಿ, ಕೆಮ್ಮು, ಜ್ವರ ಆಯ್ತಂತಂದ್ರ ಡಾಕ್ಟ್ರಿಗೆ ಹೋಗಿ ತೋರಿಸಿದ್ರ 5 ಔಷಧಿ ಬರೆದು ಕೊಟ್ರ. 2 ಔಷಧಿ ತಗೊಳ್ತಿದ್ವಿ. 5ಕ್ಕೆ 5 ಔಷಧಿ ತಗೊಂಡ್ರ ಸಂತಿ ಮಾಡಕ್ ರೊಕ್ಕ ಉಳಿತಿರ್ಲಿಲ್ಲ. ಓ ಪುಣ್ಯಾತ್ಮ, ಮರ ಹಿಂಗೈತಲ್ಲಪ್ಪ, 65 ವರ್ಷ ಆಗ್ಬಿಡ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು, ನಮಗಿನ್ನೂ ಔಷಧಿನೇ ಸಿಗ್ತಾ ಇಲ್ಲ, ಹೆಂಗಪ್ಪ? ಬರಗಾಲ ಬಂದ್ರೆ ಸಾಕು, ಗದಗ ಅಷ್ಟೇ ಅಲ್ಲ, ಹೈದರಾಬಾದ್, ಕರ್ನಾಟಕದ ಬಹುತೇಕ ಭಾಗಗಳಿಂದ ನಾವು ಕಾಫಿ ಸೀಮೆಗೆ ಬರ್ತಾ ಇದ್ವಿ. ಕಾಫಿ ಸೀಮೆ ಅಂತ ಕರಿತೀವಿ ನಾವು ಇದಕ್ಕೆ. ಚಿಕ್ಕಮಗಳೂರು, ಮೂಡಿಗೆರೆ, ಕೊಪ್ಪ, ಬೆಳ್ತಂಗಡಿ, ಸುಳ್ಯ, ಧರ್ಮಸ್ಥಳದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ, ಇನ್ಕ್ಲೂಡಿಂಗ್ ತೀರ್ಥಹಳ್ಳಿ, ಗೂಳೆ ಬಂದ್ಬಿಡ್ತಾರೆ ಪೂರ್ತಿ ಎಲ್ಲ. ಅಯ್ಯೋ ಪುಣ್ಯಾತ್ಮ, ನೀಲ್ಗುಂದದಷ್ಟೇನ ಪರಿಸ್ಥಿತಿ, ಈ ಚೆನ್ನಣ್ಣವರ ಕುಟುಂಬದಷ್ಟೇನ ಪರಿಸ್ಥಿತಿ, ನಮ್ಮೂರಲ್ಲಿ ಇನ್ನೂ ಕೂಡ 250 ಕುಟುಂಬಗಳು ಹೋಗ್ತಾ ಇದೆ, ಏನ್ ಮಾಡ್ಬೇಕು? RR ಪಟ್ಟಣ್ ಅಂತ ನಾನು ಟೀಚರ್ ಹೋಗಿ ಕೇಳಿದ್ವಪ್ಪ ಅವ್ರಿಗೆ, ಸರ್ ಇದು ₹1 ರೊಕ್ಕ ಕೊಡ್ಲಾರ್ದಂಗೆ ನೌಕರಿಗೆ ಎಂತದ್ ಸರ್ ಹೋಗೋದು? ಅವಾಗ ಅವ್ರು ಹೇಳ್ತಿದ್ರು, ಅವರು ಬರ್ದಿದ್ರಂತ KS ಮೇನ್ಸ್ ಅನ್ನ, ಅವರು ಬರ್ದಿದ್ರಂತ. ಸೊ ಅವ್ರು ಹೇಳಿದ್ದೇನಂದ್ರ, ಇಂಥದೊಂದು ಐತಮ್ಮ, DC, SP, AC ಆಗ್ಬೇಕಂದ್ರೆ ಹಿಂಗ ಬೋರ್ಡ್ ಅದು, ಇದನ್ನ ಬರೋದ್ರ ಆಯ್ತೀವ ಅಂತ. ಹೌದನ? ಹಂಗಾರ ಆಯ್ತು ಬಿಡ, ಹಂಗಾರ ಅದನ್ನ ಆಗನ ಕುಂಬು ಗುತ್ತಿಗೆ. ಬಲವಾದ ನಂಬಿಕೆ, ಏನ್ ಕೊಟ್ರು ಓದ್ತೀನಿ ಅನ್ನೋ ಒಂದು ಛಲ, ಬೆಕ್ಕದ್ ಕೊಡ್ರಿ ನೀವು. ನಮ್ಗ 12ನೇ ಇದ್ದಾಗ, 12th ಸ್ಟ್ಯಾಂಡರ್ಡ್ ಆರ್ಟ್ ಸ್ಟೂಡೆಂಟ್ ನಾನು ಆಗಿದ್ದಾಗ, KCDಗೆ ಹೋದಾಗ ಅಸಹಾಯ ಮಾಡಿದ್ರೆ, ಸ್ಟೆಥೋಸ್ಕೋಪ್ ಸ್ಪೆಲ್ಲಿಂಗ್ ಹೇಳಪ್ಪ ಅಂತ. ಗೊತ್ತಾ ಇರಲಿಲ್ಲ ನಮ್ಗ. ದೇವರಾಣಿಯಾಗಿ ಸ್ಟೆಥೋಸ್ಕೋಪ್ ಎನ್ನುವ ಆ ಸೆಂಟೆನ್ಸ್, ಆ ಪದ ಏನಿದೆಯಲ್ಲ, ಸೆಂಟೆನ್ಸ್ ಅಲ್ಲ, ವರ್ಡ್ ಸ್ಪೆಲ್ಲಿಂಗ್ ಗೊತ್ತಿರಲಿಲ್ಲ. ಬಟ್ ಒಂದು ಓದುತ್ತೇನೆ ಅನ್ನೋ ಛಲ ನಮ್ಮಲ್ಲಿತ್ತು. ಯಾರೇ ಇರ್ಲಿ ಅವರು, ನಾನು ಓದ್ತಾನೆ, ಬರಿತಾನೆ, ಯಾರಿಗೆ ಹೇಳ್ತಿರ್ಲಿಲ್ಲ ನಾವು ಅಷ್ಟ. ಇಫ್ ಯು ಹ್ಯಾವ್ ಅಬ್ಸರ್ವ್, ಎಲ್ಲೂ ಏನು ಘೋಷಣೆ ಮಾಡಂಗಿಲ್ಲ ನಾವು. ನಾರ್ಮಲಿ ಸುಮ್ಮನೆ ಇರ್ತೀವಿ. ಬೆಕ್ಕದಷ್ಟು ನಾಲೆಜ್ ಇದ್ರೆ ಸೈಲೆಂಟ್ ಇರ್ಬೇಕು, ಯಾರಿಗೆ ಹೇಳ್ಬಾರ್ದು. ಬೆಕ್ಕದಷ್ಟಿಲ್ಲದ ಇಡೀ ಬ್ರಹ್ಮಾಂಡವನ್ನೇ ಗೆಲ್ಲುವ ಶಕ್ತಿ ನಿಮ್ಮಲ್ಲಿರ್ಲಿ. ನಿಮ್ಮ ಸಮಯಕ್ಕಾಗಿ ಕಾಯಿರಿ. ವೇಟ್ ಫಾರ್ ಯುವರ್ ಚಾನ್ಸ್, ಯು ವಿಲ್ ಹ್ಯಾವ್ ಅ ಚಾನ್ಸ್. ಡೋಂಟ್ ಗೋ ಆನ್ ಟೆಲಿಂಗ್, ನಾನು ಅದಾಗಿಬಿಡ್ತೀನಿ, ಇದಾಗಿಬಿಡ್ತೀನಿ. ಕಾಲು ಎಳಿತಾರ ಸಿಕ್ಕಾಪಟ್ಟೆ, ಕಡಿಮೆನೇ ಇಲ್ಲ ಅದಕ್ಕಂತೂ. ಸ್ವತಃ ಮಾಡಕ್ ಆಗಂಗಿಲ್ಲ, ಮಾಡವನು ಮಾಡಕ್ ಬಿಡಂಗಿಲ್ಲ. ಎಳ್ಯದ ಡೋಂಟ್ ಡೂ ಇಟ್. ಹುಡುಗರು ಓದ್ತಾ ಇರ್ಬೇಕಾದ್ರೆ ನಾನು ಹೇಳ್ತೇನೆ, ವಾಟ್ ಮಿಸ್ಟೇಕ್ ಐ ಡಿಡ್. ನನ್ನ ಹೆಸರು ರವಿ ದ್ಯಾಮಪ್ಪ ಚನ್ನಣ್ಣವರ್, ನಾನು ರವಿ DC ಅಂತ ಹಾಕೊಳ್ತಿದ್ದೆ. ರವಿ DC ಅಂತ ಹಾಕೊಳ್ತಿದ್ದೆ. ಬಂದ್ಬಿಟ್ಟ ಕೆಂಪು ಬಸ್ ಸೇರ್ಕೊಂಡ, DC ಹಾಕಂತ. DC ಇವನು ನಾನು ಮನಸ್ಸಿನಾಗ ಅನ್ಕೊಳ್ತಿದ್ದೆ, ಅದನ್ನ ಹೇಳಂಗಿಲ್ಲ. ಈಗ ರಿಸರ್ವ್ ಮಾಡಿ ಇಟ್ಕೊಳ್ತಿದ್ದೆ ಕಮೆಂಟ್ ಅನ್ನ.
ನಂದೊಂದು ಚಟ ಐತ್ರಿ. ನಂದೊಂದು ಚಟ ಅಲ್ಲ, ನಮ್ಮ ಉತ್ತರ ಕರ್ನಾಟಕ ಚಟ, ಹವ್ಯಾಸ. ನಂದೊಂದು ಹವ್ಯಾಸವಿದೆ. ಏನಂದ್ರೆ, ಏನಾದರೂ ನನಗನಿಸಿದ್ರೆ ಅದನ್ನ ಬರತ್ ತೆಗೆದಿಟ್ಕೊಳ್ತೇನೆ. ಐ ವಿಲ್ ರೈಟ್ ಇಟ್ ಡೌನ್ ವಾಟ್ ಐ ವಾಸ್ ಸಪೋಸ್ ಟು ಕಮೆಂಟ್ ಅಂಡ್ ಐ ವಿಲ್ ವೇಟ್ ಫಾರ್ ದ ಟೈಮ್ ಟು ಕಮ್ ಅಂಡ್ ದೆನ್ ರೈಟ್ ಟೈಮ್ ಅಲ್ಲಿ ಆನ್ಸರ್ ಮಾಡ್ತೀನಿ. ಯಾಕಂದ್ರೆ ನಾನು ಸಿವಿಲ್ ಸರ್ವಿಸ್ ಓದಬೇಕಾದ್ರೆ ಸ್ವಲ್ಪ ಚಾಣಕ್ಯನನ್ನ ಓದಿಕೊಂಡಿದ್ದೇನೆ. ಚಾಣಕ್ಯನ ಬಗ್ಗೆ ಓದಿದ್ದೀರಾ? ದಯಮಾಡಿ ಯೂಟ್ಯೂಬ್, ಗೂಗಲ್ ಅಲ್ಲಿ ಇರುತ್ತೆ. ಚಾಣಕ್ಯನ ಚಿಕ್ಕ ಚಿಕ್ಕ ವಿಡಿಯೋ ತುಣುಕುಗಳು ಯೂಟ್ಯೂಬ್ ಅನ್ನೆಲ್ಲ ಅವೈಲಬಲ್ ಇದೆ. ಒಂದೊಂದ್ಸಾರಿ ಅವಾಗ ನೋಡ್ತಾ ಇರ್ರಿ. ಬಹಳ ಜಟಿಲ ಸಮಸ್ಯೆಗಳಿಗೂ ಕೂಡ ಚಾಣಕ್ಯನ ಮಾತುಗಳಲ್ಲಿ ಉತ್ತರವಿದೆ ಪ್ರಸ್ತುತ ಕಾಲಕ್ಕೆ. ಹಾಗಾಗಿ ಆ ರೀತಿ ಮಾಡುವವರಿದ್ದರೆ ಅವ್ರನ್ನ ದೂರ ಸರಿಸಿ. ಯಾರ ಹಂಗ ಅಂತಾರಲ್ಲ, ಸೆಟ್ ದೆಮ್ ಅಸೈಡ್, ಮೇಕ್ ಯುವರ್ ಸೆಲ್ಫ್ ಸ್ಟ್ರಾಂಗ್. ಈಚ್ ಚೈಲ್ಡ್ ಈಸ್ ಕೆಪೇಬಲ್ ಆಫ್ ರೂಲಿಂಗ್ ದಿಸ್ ಯೂನಿವರ್ಸ್. ನಾನು ಇದೇ ಕುವೆಂಪು ರಂಗಮಂದಿರದಲ್ಲಿ ಎಷ್ಟು ಸಾರಿ ಮಾತಾಡಿದ್ದೀನಿ, ಅಷ್ಟು ಸಾರಿ ಈ ಪದ ಹೇಳಿದ್ದೀನಿ. ಈಚ್ ಚೈಲ್ಡ್ ಈಸ್ ಕೆಪೇಬಲ್ ಆಫ್ ರೂಲಿಂಗ್ ದಿಸ್ ಯೂನಿವರ್ಸ್ ಅಂಡ್ ದಿಸ್ ಇಸ್ ದ ಕೋರ್ಟ್ ಆಫ್ ಉಪನಿಷತ್. ಅಂಡ್ ನಾನು ಗುರುಗಳು ಹೇಳ್ಕೊಟ್ಟಿದ್ದು ಸ್ವಾಮಿ ನಿರ್ಭಯಾನಂದ ಸರಸ್ವತಿಯವರು. whatever I am today, it is because of Ramakrishna Ashram. whatever I am today, if I have done something, if I am going to do bigger things in future, it is because of his blessing. ಸ್ವಾಮಿ ನಿರ್ಭಯಾನಂದ ಸರಸ್ವತಿಯವರು. ಹ್ಯಾವ್ ಒನ್ ಗುರು, ಒಬ್ಬ ಗುರು ಇರಲಿ ನಿಮಗೆ. ನಾನು ಅನ್ಕೊಳ್ತಿದ್ದೆ, ಈಚ್ ಚೈಲ್ಡ್ ಈಸ್ ಕೆಪೇಬಲ್ ಆಫ್ ರೂಲಿಂಗ್ ದಿಸ್ ಯೂನಿವರ್ಸ್. ಪ್ರತಿ ಮಗುವಿಗೂ ಜಗತ್ತನ್ನಾಳುವ ಶಕ್ತಿ ಇದೆಯೇ. ಹಂಗಂದ್ರೆ ಇದೇನಪ್ಪ ಸಣ್ಣ IAS ಎಕ್ಸಾಮ್. That's how I used to feel myself. You are the result of your thoughts. ನೀವು ನಿಮ್ಮ ಆಲೋಚನೆಯ ಪ್ರತಿಫಲ. ಏನಾದ್ರೂ ಅನ್ಕೊಳ್ಳಿ, ನೀವು ಅದು ಆಯ್ತೀರಾ. ಹಂಗ ಅನ್ಕೊಂಡು ಸುಮ್ಮನೆ ಮಕ್ಕಂಡ್ರೆ ಆಗಲ್ಲ. ಮತ್ತೆ ನಾನು IAS ಆಗ್ತೀನಿ, ನಾನು IPS ಆಗ್ತೀನಿ ಅಂತ ಹೇಳಿ ಬರೆದು ಬಿಟ್ಟು ಮಲಗಿದ್ರೆ ಆಗಲ್ಲ. ಅದಕ್ಕೆ ಬೇಕಾಗುವ ಯೋಜನೆ, ಅದು ಪಂಚವಾರ್ಷಿಕ ಯೋಜನೆ ಅಂತಿರೋ, ಅದು ವರ್ಷದ ಬಜೆಟ್ ಅಂತಿರೋ, ದೇಶಕ್ಕೊಂದು ಪಂಚವಾರ್ಷಿಕ ಯೋಜನೆ. ಈಗ ನೀತಿ ಆಯೋಗ ಅಂತ ಬಂದಿದೆಯಲ್ಲ, ಒಂದು ಬಜೆಟ್ ಇದೆ ತಾನೆ, ರಾಜ್ಯಕ್ಕೆ ಒಂದು ಬಜೆಟ್ ಇದೆ ತಾನೆ, ಒಂದು ವರ್ಷಕ್ಕೆ. ಪ್ರತಿ ಇಲಾಖೆಗೂ ಗುರಿ ಉದ್ದೇಶಗಳನ್ನು ನಿಗದಿಪಡಿಸ್ತಾರಲ್ಲ. ನಿಮ್ಮ ಬಜೆಟ್ ನೀವು ರೆಡಿ ಮಾಡ್ಕೊಳ್ಳಿ. ನಿಮ್ಮ ನೀತಿ ಆಯೋಗದ ಬಾಸ್ ನೀವೇ. ಕಮ್ ಟು PPT. ನಿಮ್ಮ ನೀತಿ ಆಯೋಗ, ನಿಮ್ಮ ಬಜೆಟ್ ನ ಕಂಪ್ಲೀಟ್ ಬಾಸ್ ನೀವೇ. ಯು ಶುಡ್ ಸೆಟ್ ಡೇ ಅಂಡ್ ಟೈಮ್. 2018, ಇವತ್ತು ಸೆಪ್ಟೆಂಬರ್ 9/9/2018. ಡೇಟು ಬಹಳ ಚಂದ ಐತೆ. 9/9/2018 ಫ್ಯಾನ್ಸಿ ಡೇಟ್. ಹಿಂದೇನಾಗಿದೆ ಮರ್ತು ಬಿಡ್ರಿ. ವಾಟ್ ಈಸ್ ಡನ್ ಕೆನಾಟ್ ಬಿ ಅನ್ಡನ್. ಇಫ್ ಯು ಹ್ಯಾವ್ ಕಮಿಟೆಡ್ ಮಿಸ್ಟೇಕ್, ಇಟ್ಸ್ ಓಕೆ. ಇಫ್ ಯು ಹ್ಯಾವ್ ಫೇಲ್ಡ್ ಇನ್ SLC, PUC, ಇಟ್ಸ್ ಓಕೆ. ಈಗ ಆಲ್ರೆಡಿ ಪ್ರಿಲಿಮ್ಸ್ ಯಾರಾದ್ರೂ ಅಟೆಂಪ್ಟ್ ಕೊಟ್ಟು ಫೇಲ್ ಆಗಿದ್ರೆ ಪರವಾಗಿಲ್ಲ. ಯಾರಾದ್ರೂ PSI ಅಥವಾ ಗೆಸ್ಟೆಡ್ FDA, SDA, KS ಮೇನ್ಸ್ ಬರೆದು 5 ಮಾರ್ಕ್ಸ್, 10 ಮಾರ್ಕ್ಸ್, 15 ಮಾರ್ಕ್ಸ್ ಅಲ್ಲಿ ಹೋಗಿದ್ರೆ ಪರವಾಗಿಲ್ಲ. ಇಟ್ಸ್ ಓಕೆ ಟು ಫೇಲ್. ಎಲ್ಲರೂ ಫೇಲ್ ಆಗಿದ್ದಾರೆ. ನಾನು ಫೇಲ್ ಆಗಿದ್ದೀನಿ ರೀ. ನಾನು ಫೇಲ್ ಆಗಿದ್ದೀನಿ, ಈಗಲೂ ಫೇಲ್ ಆಗ್ತಿದ್ದೀನಿ. ಐ ಆಮ್ ನಾಟ್ ಅ ಪರ್ಫೆಕ್ಟ್ ಮ್ಯಾನ್ ಆರ್ ಎನಿವನ್ ಸಿಟಿಂಗ್ ಹಿಯರ್, ನಾಟ್ ಪರ್ಫೆಕ್ಟ್. ಅಂಡ್ ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ಸಕ್ಸಸ್ಫುಲ್ ಕ್ಯಾಂಡಿಡೇಟ್? ಅದು ಮಾರ್ಕ್ಸ್ UPSC ಅಲ್ಲಿ ಗೊತ್ತಾ ನಿಮಗೆ? ಆಮೇಲೆ PPT ಅಲ್ಲಿ ತೋರಿಸ್ತೀನಿ. 50%, 2250 ಮಾರ್ಕ್ಸ್ಗೆ 1050 ತೆಗೆದ್ರೆ ನೀವು ಟಾಪರ್. ಗೊತ್ತಲ್ಲ ನಿಮ್ಗದು? 1100 ತೆಗೆದ್ರೆ ಯು ವಿಲ್ ಬಿ ದ ಟಾಪರ್. 50% ಅಷ್ಟೇ ಮಾರ್ಕ್ಸ್ ತೆಗಿಬೇಕು. ಎಷ್ಟೋ ಜನ 80% ತೆಗೆದಿದ್ದೀರಾ, 60% ತೆಗೆದಿದ್ದೀರಾ, 90% ತೆಗೆದಿದ್ದೀರಾ, ಸಿಕ್ಕಾಪಟ್ಟೆ ಓದಿದ್ದೀರಾ. ಆ ಗ್ರೌಂಡ್ ಅನ್ನ, ಆ ಬೇಸ್ ಅನ್ನ ಯುದ್ಧಕ್ಕೆ ಹೋಗುವ ಮೊದಲು, ಪರೀಕ್ಷಾ ಪೂರ್ವ ತಯಾರಿಗೆ ಮೊದಲು, ವೈ ಐ ವಾಂಟ್ ಇಟ್, ಹೌ ಐ ಆಮ್ ಅಂಡ್ ಫಾರ್ ವಾಟ್ ಐ ಆಮ್ ರೆಡಿ, ನಾನು ಯಾವುದಕ್ಕೆ ಸಿದ್ಧನಿದ್ದೇನೆ ಅನ್ನೋದನ್ನ ಮೊದಲು ಇದನ್ ಮಾಡ್ಕೋಬೇಕು. ಯಾರಿಗೆ ಸ್ಪೆಷಲ್ ಕ್ವಾಲಿಟಿ ಇದೆ? ರವಿ ಚನ್ನಣ್ಣ ಅವರು. ನಂದು ಬಹಳ ಕಡಿಮೆ ರ್ಯಾಂಕ್ ರೀ, 703. ಎಷ್ಟು? 703ನೇ ರ್ಯಾಂಕ್. ನಾ ಅನ್ಕೊಂಡಿರಲೇ ಇಲ್ಲ ಮನಸ್ನಾಗ ನಂದು IPS ಆಗುತ್ತಾ ಬರ್ತೀನಿ ಅಂತ. ಫಸ್ಟ್ ಅಟೆಂಪ್ಟ್ ಹೊಡೆದೆ, ದೇವ್ರ ದಯ ಬಂದ್ಬಿಡ್ತು. ಕೋಟೆ ಆಂಜನೇಯ ಸ್ವಾಮಿ ದಯ. ಇವತ್ತು ಬೆಳಿಗ್ಗೆ ಹೋಗಿ ಬಂದೆ. ದೇವ್ರಿದಾನೆ, ನಾನು ಆಸ್ತಿಕ, ದೇವ್ರನ್ನ ನಾನು ನಂಬ್ತೇನೆ. ಬಟ್ ನನ್ನ ಪ್ರಕಾರ ದೇವ್ರ ಒಬ್ನೇ, ದೇವನೊಬ್ಬ, ನಾಮ ಹಲವು. ಸೊ ನಂದು 703ನೇ ರ್ಯಾಂಕ್. 1145 ನನ್ನ
ಜಸ್ಟ್ ಆವರೇಜ್ ಸ್ಟೂಡೆಂಟ್, ನಾನು ಫೇಲ್ ಆಗಿದ್ದೀನಿ. ಇಟ್ಸ್ ಓಕೆ ಟು ಫೇಲ್, ಬಿ ಪ್ರಿಪೇರ್ಡ್ ಟು ಫೇಲ್. ಸಕ್ಸಸ್ ಅನ್ನೋದು ರಾತ್ರೋರಾತ್ರಿ ಬರಂಗಿಲ್ಲ. ಒಂದ್ಸಾರಿ ಫೇಲ್ ಆದ ತಕ್ಷಣ ಅಪ್ಸೆಟ್ ಆಗಬೇಡ್ರಿ, ದಾಡಿ ಬಿಡಬೇಡಿ, ಸುಮ್ಮನೆ ಅಲ್ಲಿ ತಿರುಗಬೇಡಿ, ಫಾಲ್ಸ್ ಎಕ್ಸ್ಕ್ಯೂಸಸ್ ಅನ್ನ ಕೊಡಬೇಡಿ. ಸ್ಟಾಪ್ ಗಿವಿಂಗ್ ಎಕ್ಸ್ಕ್ಯೂಸಸ್ ಅನ್ನ ಕೊಡಬೇಡಿ. ಯು ಶುಡ್ ಡೈ ಫಾರ್ ಇಟ್, ಯು ಶುಡ್ ಬಿ ರೆಡಿ ಟು ಡೂ ಇಟ್. ವೈ ಯು ನೋ, ಒಬ್ಬ DC ಆದ್ರಿ ಇಲ್ಲೇ ಕುಂತಾರ, ಬೇಕಾರೆ ಅವ್ರು ಮನಿ ಇಲ್ದರಿಗೆ ಮನಿ ಕೊಡಬಹುದು, ಹೊಲ ಇಲ್ದರಿಗೆ ಹೊಲ ಕೊಡಬಹುದು, ಏನು ಅನಕ್ಷರಸ್ಥರಿದ್ದವ್ರಿಗೆ ಎಲ್ಲಿ ಬೇಕಾದಲ್ಲಿ ಅಡ್ಮಿಷನ್ ಮಾಡಿಸಬಹುದು, ಹಾಸ್ಟೆಲ್ ಸೇರಿಸಬಹುದು, ಲೋನ್ ಕೂಡ ಕೇಳಬಹುದು. ಯಾರಾದ್ರೂ ಈ ರೀತಿಯಾದ ಕಾವೇರಿ, ಇದು ನಮ್ದು ಇವಾಗ ಪೂರ್ತಿ ಕೊಡಗಿನಲ್ಲಿ ಏನು ಪ್ರವಾಹ ಬಂದಿದೆಯಲ್ಲ, ಹಾಗಾದಾಗ ನಿಂತ್ಕೊಂಡು ಊರುಗಳನ್ನೇ ಮರು ಸೃಷ್ಟಿ ಮಾಡಬಹುದು. ಜಗದೀಶನ್ ತರ ಸ್ವಚ್ಛ ಮೈಸೂರು ಮಾಡಬಹುದು, ಒಳ್ಳೆ ದಸರಾ ಮಾಡಬಹುದು, ಬೆಸ್ಟ್ KS ಆಫೀಸರ್ ಅಂತ ಅನ್ಸ್ಕೋಬಹುದು. ದಯಾನಂದನ್ ತರ ಬೆಂಗಳೂರಿನ ಅರ್ಬನ್ DC ಆಗಿ ಯಾರಿಗೂ ಜಗ್ಗದೆ ಖಡಕ್ ಆಗಿ ನಾನು ಹಿಂಗ ಇರೋದು. ಐ ಹ್ಯಾವ್ ಸೀನ್ ಹಿಮ್. ನೀವೇನ್ರ ಮಾಡ್ಕೊಡ್ರಿ, ಕಾನೂನು ಪ್ರಕಾರ ನನ್ನ ಕೆಲಸ ಮಾಡ್ತೇನೆ ಅಂತ ಹೇಳಬಹುದು. ಹಿಂದೆ ಯಾರು ಮಾಡ್ತಿದ್ರಿ ಇದನ್ನ? ರಾಜ ಮಹಾರಾಜರು ಮಾಡ್ತಿದ್ರಲ್ಲ, ಇದನ್ನ ನಲಿಸ್ಬಿಟ್ಟು ತಗೋ ಸಂತೃಪ್ತನಾದೆ. ಯಾರ ಬಂದ ತಕ್ಷಣ ಇನಾಮ್ ಬರ್ರಿ ಇವನಿಗೆ, ಈ ಹೋಬಳಿ ಶಿಕಾರಿಪುರ ಹೋಬಳಿ ಇವತ್ತಿನಿಂದ ನಿಂದೆ ಅಲ್ವೇ? ಯಾರಾದ್ರೂ ತಪ್ಪು ಮಾಡಿದ್ರಂದ್ರ ಗಲ್ ಶಿಕ್ಷೆ ಆಗಿನ ಕ್ಷಣನ. ಬಾಹುಬಲಿ ಪಿಕ್ಚರ್ ನೋಡಿರಿದಿಲ್ಲ? ಬಾಹುಬಲಿ ಪಿಕ್ಚರ್ನಾಗ ಅದು ನಡೀತಿತ್ತಲ್ಲ, ಅವನು ಯಾರಕ್ಕಿ ಹೆಣ್ಮಗಳು ದೇವಸ್ಥಾನ ಏನೋ ಟಚ್ ಮಾಡಿರ್ತಾನ, ಅವಾಗ ನಡೀತಿತ್ತಲ್ಲ, ಅವನ ಮೇಲೆ ಬಲ್ಲಾಳ ದೇವ್ ಕುಂತಿರ್ತಾನ. ಹಂಗ ಯಾರು ನಡೆಸ್ತಾರ ಇವಾಗ? SP ಸಾಹೇಬ್ರ, ನಿಮ್ಗೆ ಯಾರಿಗಾರ ಆದ್ರೆ ಎಲ್ಲಿ ಹೋಗ್ತೀರಿ ನೀವು? ಅಲ್ಲೇ ಹೋಗ್ತಿರೋದಿಲ್ಲ. SP ಸಾಹೇಬ್ರಿಗೆ ಅವ್ರು ಬಲ್ಲಾಳ ದೇವ್ ಇದ್ದಂಗ. ಅಲ್ಲಲ್ಲ, ಬಲ್ಲಾಳಲ್ಲ, ಬಾಹುಬಲಿ ಆ ಟೈಪ್. ಹೇಳು ಏನಾಯ್ತು ಅಂತ. ನಿಜವಾಗಿಯೂ ಒಬ್ಬ IAS, ಒಬ್ಬ ಒಳ್ಳೆಯ ವ್ಯಕ್ತಿ IAS ಆದ್ರೆ, ಒಬ್ಬ ಒಳ್ಳೆ ವ್ಯಕ್ತಿ ಪೊಲೀಸ್ ಸೇವೆಗೆ ಸೇರಿದ್ರೆ, ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಏನಿದೆಯಲ್ಲ, ಅಸಮಾನತೆ, ದೌರ್ಜನ್ಯದ ವಿರುದ್ಧ ಹೋರಾಟ, ಕಾನೂನುಗಳ ಸಕ್ರಮ ಜಾರಿ, ಬಡವರನ್ಗೆ ಕಣ್ಣೀರು ಒರೆಸೋ ಕಾರ್ಯಕ್ರಮ, ಇದೆಲ್ಲ ನಿಮ್ಮ ಪ್ರತಿನಿತ್ಯದ ಕಾರ್ಯ. ಯಾರಾದ್ರೂ NGO ಇದ್ರೆ ನಾವು ಒಳ್ಳೆ ಕೆಲಸ ಮಾಡ್ತಿದೀವಿ ಅನ್ನೋದನ್ನ ತೋರಿಸ್ಲಿಕ್ಕೆ ಅವ್ರು ರಕ್ತದಾನ ಮಾಡ್ಬೇಕು, ಹೊರಗಡೆ ಬಂದು ಅನ್ನದಾನ ಮಾಡ್ಬೇಕು, ಅಥವಾ ಯಾವುದೋ ಒಂದು ದಾನದ ಕಾರ್ಯಕ್ರಮವನ್ನ ಒಂದು ಬ್ಯಾನರ್ ರೆಡಿ ಮಾಡ್ಬೇಕು. ಆದರೆ IAS IPS ಅಧಿಕಾರಿಗಳ ನೇಮಕಾತಿ ಆಗೋದು, ಅವರ ತರಬೇತಿ ಆಗೋದು, ಅವರಿಗೆ ಸಂಬಳ ಕೊಡೋದು, ಸವಲತ್ತುಗಳನ್ನು ಕೊಡುವುದೆಲ್ಲ ಕೇವಲ ಜನರ ಸೇವೆಗಾಗಿ. ಹಾಗಿದ್ರೆ ಅಷ್ಟೊಂದು ಟೆಂಪ್ಟೇಷನ್ಸ್ ಅದರಲ್ಲಿ ಇದೆಯಲ್ಲ, ಅದು ಜವಾಬ್ದಾರಿಯ ಜೊತೆಗೆ ಬರ್ತದೆ. ಇಟ್ ಕಮ್ಸ್ ವಿತ್ ರೆಸ್ಪಾನ್ಸಿಬಿಲಿಟಿ. ಆ ರೆಸ್ಪಾನ್ಸಿಬಿಲಿಟಿಯನ್ನು ತೆಗೆದುಕೊಳ್ಳಲಿಕ್ಕೆ ನೀವು ತಯಾರಿದ್ರೆ, ನಿಮ್ಮಲ್ಲಿ ಆ ಕ್ಲಾರಿಟಿ ಇದ್ರೆ, ಇಟ್ ಈಸ್ ವೆರಿ ಈಸಿ ಫಾರ್ ಯು ಟು ಬಿಕಮ್, ನೀವು ಆಗೇ ಬಿಡ್ತೀರಾ. ಅದಕ್ಕೆ ಕೆಲವೊಂದಿಷ್ಟು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಯಾರ್ಯಾರು ಇವರೆಲ್ಲ ಹೇಳಿದ್ರಲ್ಲ, ಅದೆಲ್ಲವೂ ಸರಿಯೇ. ಬೆಂಗಳೂರಿಗೆ ಹೋಗ್ಲಿಕ್ಕೆ, ನನಗೆ ಇವತ್ತು ವಾಪಸ್ ಬೆಂಗಳೂರಿಗೆ ಹೋಗ್ಲಿಕ್ಕೆ ನಾನು ಹಾಸನ, ಅರಸೀಕೆರೆ, ತರೀಕೆರೆ, ಕಡಗೂರು, ಹಾಸನ, ಅರಸೀಕೆರೆ ಮೇಲೂ ಹೋಗ್ಬೋದು. ಈ ಹೊಳೆಹೊನ್ನೂರು, ಆಮೇಲೆ ಹೊಳಲ್ಕೆರೆ, ಚನ್ನಗಿರಿ, ಈ ಕಡೆ ಚಿತ್ರದುರ್ಗದ ಮೂಲೂ ಹೋಗ್ಬೋದು. ಬೇಡಪ್ಪ, ಇವತ್ತು ರಾತ್ರಿ ಹುಬ್ಳಿಗೆ ಹೋಗಿ ಹುಬ್ಳಿಯಿಂದ ಟ್ರೈನ್ ತಗೊಂಡು ಬೆಂಗಳೂರಿಗೆ ಹೋಗ್ಬೋದು. ಅದು ಬೆಂಗಳೂರು ಇದ್ದಂಗೆ ಡೆಸ್ಟಿನಿ. IAS IPS ಅನ್ನೋದು ಇಟ್ ಇಸ್ ಲೆಫ್ಟ್ ಟು ಯು. ಯು ನೀಡ್ ನಾಟ್ ಅಡಾಪ್ಟ್ ಅ ಸಿಂಗಲ್ ಮೆಥಡ್ ಆಫ್ ಸ್ಟಡಿ. ಒಂದೇ ಒಂದು ಸಿಂಗಲ್ ಮೆಥಡ್ ಸ್ಟಡಿ ಅಡಾಪ್ಟ್ ಮಾಡಿಕೊಂಡು ಜೋತ್ ಬೀಳುವ ಅವಶ್ಯಕತೆ ಇಲ್ಲ. ಯು ಆರ್ ಯುನಿಕ್ ಇನ್ ಸಮ್ ಸಬ್ಜೆಕ್ಟ್. ಕೆಲವೊಂದಿಷ್ಟು ಜನ ಬೆಳಗ್ಗೆ ಓದರಿರ್ತಾರ, ಬ್ರಾಹ್ಮಿ ಮುಹೂರ್ತದಲ್ಲಿ ಓದಿ. ಯು ಆರ್ ರೈಟ್, ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ಕೆಲವೊಂದಿಷ್ಟು ಜನ ರಾತ್ರಿ ಓದರಿರ್ತಾರ, ನೈಟ್ ಬರ್ಡ್ಸ್, ರಾತ್ರಿ ಎಷ್ಟೊತ್ತಾದ್ರೂ ಓದ್ತಿರ್ತಾರ. ಯು ಆರ್ ಆಲ್ಸೋ ರೈಟ್, ರೀಡ್ ಇಟ್. ಕೆಲವೊಂದಿಷ್ಟು ಜನ ಇಡೀ ಪುಸ್ತಕವನ್ನೇ ಪೇಂಟ್ ಹೊಡೆದಿರ್ತಾರ, ಕೆಂಪುದು, ಹಳದಿ, ನೀಲಿ. ನನ್ನ ಗೆಳೆಯ ಇದ್ದ, ಕಲ್ಯಾಣ್ ರವೆಲ್ಲ ಅಂತ. ದಟ್ ಈಸ್ ಆಲ್ಸೋ ರೈಟ್.
ಕೆಲವೊಂದಿಷ್ಟು ಜನ ಒಂದು ಸಾರಿ ಓದಿದ್ರೆ ಸಾಕು ಅರ್ಥ ಮಾಡ್ಕೊಂಡ್ಬಿಡ್ತಾರ, ಕ್ಲಾಸ್ ಕೇಳಿದ್ರೆ ಸಾಕು ಅರ್ಥ ಮಾಡ್ಕೊಂಡ್ಬಿಡ್ತಾರ. ಒಂದು ಸಾರಿ ಲಕ್ಷ್ಯ ಕೊಟ್ಟು ಕೇಳಿದ್ರೆ ಸಾಕು ಆ ನೋಟ್ಸ್ ಅನ್ನ ಶಾರ್ಟ್ ನೋಟ್ಸ್ ಮಾಡ್ಕೊಂಡು ಒಂದು ಸಬ್ ಹೆಡಿಂಗ್ ಬರ್ಕೊಂಡ್ರು ಅಂದ್ರೆ ಆ ಸಬ್ ಹೆಡಿಂಗ್ ಅಲ್ಲಿ 5 ಪೇಜ್ಗಳನ್ನ ಬರೆಯುವಷ್ಟು ಬ್ಯಾಕ್ ಎಂಡ್ ಅಲ್ಲಿ ಆ ಹಾರ್ಡ್ ಡಿಸ್ಕ್ ನಲ್ಲಿ ಶೇಖರಣೆ ಮಾಡಿ ಇಟ್ಕೊಂಡ್ಬಿಡ್ತಾರ, ಸೇವ್ ಮಾಡ್ಕೊಂಡ್ಬಿಡ್ತಾರ. ಅಂತವರು ಇರ್ತಾರೆ. ಕೆಲವೊಂದಿಷ್ಟು ಜನ ರಿಪಿಟೇಷನ್ ಹೆಚ್ಚಿಗೆ ಮಾಡ್ತಿರ್ತಾರ. ಓದಲೇಬೇಕು ಆ ಹುಡುಗ, ಅವ್ನು ರಿಪೀಟ್ ಮಾಡಲೇಬೇಕು, ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಲೇಬೇಕು, ಅದು ಸರಿ. ಕೆಲವೊಂದಿಷ್ಟು ಜನ ಈ ಪಿಕ್ಟೋರಲ್ ಡಿಪಿಕ್ಷನ್ ತಗೊಳ್ತಾರೆ, ಚಾರ್ಟ್. ನಂತರ ನಾನು ಚಾರ್ಟ್ ಸರ್ಕಲ್ ಏನೇನೋ ಮಾಡ್ಕೊಳ್ತೇನೆ. ಏನಾದ್ರೂ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಬಂತಂದ್ರೆ ಸೇಲಿಯಂಟ್ ಫೀಚರ್ಸ್, ಅದು ಮೇನ್ ಬೇಸಿಕ್ ಸ್ಟ್ರಕ್ಚರ್, ಪ್ರಿಯಾಂಬಲ್, ಫಂಡಮೆಂಟಲ್ ಡ್ಯೂಟಿ ಆರ್ ರೆಸ್ಪಾನ್ಸಿಬಿಲಿಟೀಸ್, ಫಂಡಮೆಂಟಲ್ ರೈಟ್ಸ್, ಡೈರೆಕ್ಟಿವ್ ಪಾಲಿಸೀಸ್ ಆಫ್ ಸ್ಟೇಟ್, ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ಆ ತರದ್ದೆಲ್ಲ ಮಾಡ್ಕೊಳ್ತೀನಿ ನಾನು. ಚಿಕ್ಕ ಪುಸ್ತಕ ನನ್ನ ಹತ್ರ ಇಟ್ಕೊಳ್ತೀನಿ. ಏನೇ ಇದ್ರು ಒಂದು ಚಿಕ್ಕ ಪುಸ್ತಕ. ಇವತ್ತಿಗೂ ಕೂಡ ಥಿಂಗ್ಸ್ ಟು ಬಿ ಡನ್ ಲಿಸ್ಟ್ ಪ್ರತಿ ದಿವಸ ಬೆಳಿಗ್ಗೆ ನಾನು ಮಾಡ್ಕೊಂಡೆ. ಬೆಳಿಗ್ಗೆ 9:09ವರೆಗೆ ನಾನು ಮನೆ ಬಿಟ್ಟೆ ಅಂದ್ರೆ ಇವತ್ತು ಮಾಡಬೇಕಾದ ಕೆಲಸ 1 2 3 4 ಬರ್ಕೊಂಡೆ ಬರ್ತೇನೆ. ವೈಲ್ ಗೋಯಿಂಗ್ ಬ್ಯಾಕ್ ಟು ನೈಟ್, ರಾತ್ರಿ ವಾಪಸ್ ಹೋಗ್ಬೇಕಾದ್ರೆ 10ರಲ್ಲಿ ಎಷ್ಟಾಯ್ತು ಕೆಲಸ? 1 2 3 4 5 ಆಗಿದೆ, 6 ಆಯ್ತು, ಇನ್ 4 ರಿಮೈನಿಂಗ್, ಲೆಟ್ ಮೀ ಡೂ ಇಟ್ ಟುಮಾರೋ. ಇದೇ ತರ ಪ್ರಿಪರೇಷನ್ ಟೈಮ್ ಅಲ್ಲಿ ಇಡೀ ಪ್ರಿಪರೇಷನ್ ಅನ್ನ ಡಿವೈಡ್ ಮಾಡ್ಕೊಳ್ತಿದ್ವಿ ನಾವು. ಇಡೀ ಪ್ರಿಪರೇಷನ್ ಟೈಮ್ ಅನ್ನ we used to divide. ಡಿವೈಡ್ ಮಾಡ್ಕೊಳ್ತಾ ಇದ್ದೆ. ಐ ಯೂಸ್ ಟು ಸ್ಪ್ಲಿಟ್ ಅಪ್ ಪಾಲಿಟಿಗೆ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ಗೆ, ಜನರಲ್ ಸ್ಟಡೀಸ್ಗೆ, ಕನ್ನಡ ಲಿಟರೇಚರ್ಗೆ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ಗೆ, ಎಸ್ಎಗೆ, ಅದೆಲ್ಲ ಪೂರ್ತಿ ಕಂಪ್ಲೀಟ್ ಆಗಿ ನಾನೇ ಡಿವೈಡ್ ಮಾಡ್ಕೊಳ್ತಾ ಇದ್ದೆ. ಡಿವೈಡ್ ಮಾಡ್ಕೊಂಡ್ರೆ ಟೈಮ್ ಹಾಕೊಳ್ತಾ ಇದ್ದೆ. ಯಾರನ್ನೂ ಅಂಧಾನುಕರಣೆ ಮಾಡಬಾರದು. ಈಗ ರವಿಚಂದ್ರನ್ ಅವರು ಏನೋ ಹೇಳಿದ್ರಪ್ಪ, ರವಿಚಂದ್ರನ್ ಅವರು ಅಂತಿಮ ಅಲ್ಲ. ರವಿಚಂದ್ರನ್ ಅವರು ಹೇಳಿದ್ದ ಅದರ ಒಂದು ಭಾಗ ಅಷ್ಟೇ. ಉಳಿದವರು ಎಲ್ಲರೂ ಹೇಳಿದ್ದಾರೆ. ವಾಟ್ ಯು ಲೈಕ್ ಯು ಟೇಕ್ ಇಟ್. ಫ್ಯೂ ಪೀಪಲ್ ಆರ್ ಗುಡ್ ಇನ್. ಕೆಲವೊಂದಿಷ್ಟು ಜನ ಒಂದೊಂದರಲ್ಲಿ ವಿಶೇಷ ಇರ್ತಾರೆ. ಆರ್ಟ್ಸ್, ಸೈನ್ಸ್, ಕಾಮರ್ಸ್, ಮೆಡಿಸಿನ್, ಎಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್. ದಿಸ್ ಎಕ್ಸಾಮ್ ಪ್ರೊವೈಡ್ಸ್ ಯು ಕಾಮನ್ ಪ್ಲಾಟ್ಫಾರ್ಮ್ ಟು ಫೈಟ್ ಇಟ್. ನಿಮಗೆ ಕೆಲವೊಂದಿಷ್ಟು ಡಿಫಿಕಲ್ಟ್ ಆದ್ರ ಅವ್ರಿಗೂ ಕೆಲವೊಂದಿಷ್ಟು ಡಿಫಿಕಲ್ಟ್ ಆಗತ್ತ. ನಿಮಗೂ ಕೆಲವೊಂದಿಷ್ಟು ಈಸಿ ಅನ್ಸಿದ್ರ ಅವ್ರಿಗೂ ಕೆಲವೊಂದಿಷ್ಟು ಈಸಿ ಅನಿಸ್ತದ. ಓವರ್ ಆಲ್ ಪ್ರಿಪರೇಷನ್ ಮ್ಯಾಟರ್ಸ್ ಅ ಲಾಟ್. ಸೊ ಹಾಗಿದ್ದಲ್ಲಿ ನಿಮ್ಮ ಪ್ರಿಪರೇಷನ್ ಕಾಟಾಚಾರಕ್ಕೆ ಇರಬಾರದು. ನಿಮ್ಮ ಪ್ರಿಪರೇಷನ್ ಸಮಯವನ್ನ ಹಾಳು ಮಾಡ್ಲಿಕ್ಕೆ, ವ್ಯರ್ಥ ಮಾಡ್ಲಿಕ್ಕೆ ಇರಬಾರ್ದು. ತಂದೆ ತಾಯಿಗಳು ಸಿಕ್ಕಾಪಟ್ಟೆ ಕನಸುಗಳನ್ನು ಇಟ್ಕೊಂಡಿರ್ತಾರೆ.